ಕರ್ನಾಟಕ ಪ್ರತಿ ವರ್ಷದಂತೆ ನಮ್ಮ ಎಲ್ಲ ಪ್ರೀತಿಯ ಮಹಿಳೆಯರಿಗೋಸ್ಕರ ನಮ್ಮ ವರಮಹಾಲಕ್ಷ್ಮಿ ಆಗಿರಬಹುದು, ಗೌರಿ ಗಣೇಶ ಆಗಿರ್ಬೋದು, ಎಲ್ಲ ಹಬ್ಬಗಳಿಗೆ ಯಾವ ರೀತಿ ಡೆಕೋರೇಟ್ ಮಾಡ್ಕೋಬಹುದು ಮತ್ತು ಈ ಡೆಕೋರೇಟಿವ್ ಐಟಮ್ಸ್ ಎಲ್ಲಿ ಸಿಗುತ್ತೆ ಅಂತ ತೋರ್ಸೋದಕ್ಕೋಸ್ಕರ ನಾನಿವತ್ತು ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ಗೆ ಬಂದಿದ್ದೀನಿ. ಇದಿರೋದು ದೇವನಹಳ್ಳಿಯಲ್ಲಿ. ಸೊ ಪ್ರಶಾಂತ್ ಸರ್ ನಾ ಮಾತಾಡೋಣ ಬನ್ನಿ. ನಮಸ್ತೆ ಪ್ರಶಾಂತ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ಸೊ ಪ್ರತಿ ವರ್ಷದಂತ ನಮ್ಮ ವ್ಯೂವರ್ಸ್ಗೋಸ್ಕರ ನಿಮ್ಮ ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ ಅಲ್ಲಿ ನೀವು ಮಾಡಿರೋ ಡೆಕೋರೇಟಿವ್ ಐಟಮ್ಸ್ ನ ತೋರ್ಸೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಈ ವರ್ಷ ಏನ್ ವಿಶೇಷ ಇದೆ ಅದನ್ನ ತೋರಿಸ್ಕೊಡ್ತೀರಾ? ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷದಂತೆ ಈ ವರ್ಷನೂ ಆಷಾಢದಲ್ಲಿ ವರಮಹಾಲಕ್ಷ್ಮಿಗೆ ಅಂತ ಮೇಳ ಮಾಡ್ತಾ ಇದ್ದೀವಿ. ಆ ಮೇಳದಲ್ಲಿ ಇವತ್ತು ನಾನು ವರಮಹಾಲಕ್ಷ್ಮಿಗೆ ಬೇಕಾಗಿರುವಂತಹ ಎಲ್ಲ ಹಬ್ಬ ಹರಿದಿನಗಳಿಗೆ ಬೇಕಾಗಿರುವಂತಹ ಐಟಮ್ಸ್ನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸರ್, ಈ ವರ್ಷ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಈ ಹೂವಿನ ಅಲಂಕಾರ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಹೌದು ಮೇಡಮ್, ನಾನು ಈ ಸತಿ ಬಾಳೆ ಎಲೆ ಯೂಸ್ ಮಾಡಿಕೊಂಡು ತುಂಬ ಬ್ಯಾಕ್ ಡ್ರಾಪ್ಸ್ ಮಾಡಿದ್ದೀವಿ. ಮತ್ತು ಅದೇ ರೀತಿ ಲೋಟಸ್ ಎಲೆಯಲ್ಲೂ ತುಂಬ ವೆರೈಟಿಯಾಗಿ ಮಾಡಿದ್ದೀವಿ. ಇದು ಬಂದು ಜಾಸ್ಮಿನ್ ಸ್ಟ್ರಿಂಗ್ಸ್ಗೆ ಲೋಟಸ್ ಬರ್ಡ್ಸ್ನ ಯೂಸ್ ಮಾಡಿ ತುಂಬ ಈಗ ಟ್ರೆಂಡಿ ನಡೀತಾ ಇರೋದೇ ಈ ಥರದಕ್ಕೋಸ್ಕರ. ಅದಕ್ಕೆ ಈ ಥರ ಒಂದು ಪಿಂಕ್ ಕಾನ್ಸೆಪ್ಟಲ್ಲಿ ಈ ಸತಿ ರೆಡಿ ಮಾಡಿದ್ದೀವಿ. ಬಟ್ 2 days ಒಂದ್ಸತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಚೇಂಜ್ ಮಾಡ್ತಾ ಇದ್ದೀವಿ. ಕಸ್ಟಮರ್ಸ್ಗೂ ರೀಚ್ ಆಗ್ತಾ ಇದೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದು ಒಂದು ಡಿಫ್ರೆಂಟ್ ಆಗಿ ಈ ಸತಿ ಅಲಂಕಾರ ಮಾಡಿರುವಂತದ್ದು ಇದು ಮೇಡಮ್. ಅಂದ್ರೆ ಈ ಕಸ್ಟಮರ್ಸ್ ಯಾರೇ ಬಂದ್ರು ಪ್ರಾಡಕ್ಟ್ ನ ಜಸ್ಟ್ ಅಲ್ಲಿ ಹಾಕ್ಬಿಟ್ರೆ ಗೊತ್ತಾಗಲ್ಲ. ನೀವು ಡಿಸ್ಪ್ಲೇ ಮಾಡಿರೋದಕ್ಕೋಸ್ಕರ ತುಂಬಾ ಈಸಿಯಾಗಿ ಇದನ್ನ ರೆಪ್ಲಿಕಾ ಮಾಡ್ಕೋಬಹುದು ಮನೆಯಲ್ಲಿ, ಅಲ್ವಾ? ಹೌದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಬಟ್ ನಾವ್ ಇನ್ನೊಂದೇನು ಅಂದ್ರೆ ನಮ್ಮ ಹತ್ರ ಐಟಮ್ಸ್ ನ ಬರೀ ಪರ್ಚೇಸ್ ಮಾಡೋದಿಲ್ಲ, ಅವ್ರಿಗೆ ಯಾವ ರೀತಿ ಕಸ್ಟಮೈಸ್ಡ್ ಯಾವ ರೀತಿ ಬೇಕೋ ಅದನ್ನ ನಾವು ಮಾಡ್ಕೊಡ್ತಾ ಇದೀವಿ. ಅದರಿಂದ ತುಂಬಾ ಹ್ಯಾಪಿ ಆಗ್ತಾ ಇದಾರೆ ಕಸ್ಟಮರ್ಸ್. ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಮನೇಲಿ ಕೆಲವ್ರದ್ದು ದೊಡ್ಡ ಮನೆ ಇರ್ಬೋದು, ಕೆಲವ್ರದ್ದು ಚಿಕ್ಕ ಮನೆ ಇರ್ಬೋದು. ಸೊ ನಿಮ್ ಮೆಜರ್ಮೆಂಟ್ ಪ್ರಕಾರ ಅವ್ರಿಗೆ ಹೇಳಿದ್ರೆ ಅವ್ರು ಆಟೋಮೆಟಿಕ್ ಆಗಿ ನಿಮ್ಗೆ ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತಾರೆ. ಸರ್, ನಂಗೆ ತುಂಬ ಇಷ್ಟ ಆಗಿದ್ದೇನೆಂದ್ರೆ ಈ ಕಳಶ ಇಟ್ಟಿದ್ದೀರಲ್ವಾ, ಸೊ ಕಳಶದ ಹೇಗೆ ಡೆಕೋರೇಟ್ ಮಾಡ್ಕೊಳ್ಳೋದು ಅಂತ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ನಾನು ಅದು ಕಳಶದ ಕೆಳಗಡೆ ಪ್ರತಿ ವರ್ಷದಂತೆ ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ ಅಲ್ಲಿ ಯೂನಿಕ್ ಆಗಿರುತ್ತೆ ಪೀಠಗಳು. ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತಾನೆ ಮಾಡ್ತಾ ಇದೀವಿ. ನೋಡಿ, ನಾನೊಂದು ಪೀಠ ಇಟ್ಟು ಅದು ಇವಾಗ ಎಲ್ಲರೂ ಬ್ರಾಸ್ ಬಿಂದಿಗೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಬೆಳ್ಳಿಗಿಂತ ಬ್ರಾಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದ್ರಿಂದ ನಾನು ಈ ಸತಿ ಬ್ರಾಸ್ ಬಿಂದಿಗೆಗೆ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು, ಮತ್ತೆ ಎಲ್ಲಾರ ಮನೆಯಲ್ಲೂ ದೇವಿನೇ ಕೊಂಡ್ಸೋದಿಲ್ಲ, ಕಳಸನ ಕೊಂಡಿಸಿ ಪೂಜಿಸ್ತಾರೆ. ಅದರಿಂದ ಈ ತರ ಕಳಸ ಇಟ್ಟು ಪೂಜೆ ಮಾಡಬಹುದು ಅಂತ ನಾನು ಇದಕ್ಕೋಸ್ಕರ ತುಂಬಾ ಅಂದ್ರೆ ಮೋಟಿವ್ಸ್ ಡಿಫ್ರೆಂಟ್ ಆಗಿರುತ್ತೆ. ಯಾರಿಗೆ ಯಾವ್ಯಾವ ರೀತಿ ಮೋಟಿವ್ಸ್ ಬೇಕೋ ಆ ಕಾನ್ಸೆಪ್ಟ್ ವೈಸ್ ಅಲ್ಲಿ ಆ ಮೋಟಿವ್ಸ್ ಸಿಗುತ್ತೆ, ನೀವು ಬಂದು ಪರ್ಚೇಸ್ ಮಾಡಬಹುದು. ಸರ್, ಇದು ಬ್ಯಾಕ್ ಡ್ರಾಪ್ ಹಾಕಿರೋದಾ ಅಥವಾ ಏನಿದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೇಡಮ್, ಇದು ನಾನು ಯೂಸ್ ಮಾಡಿರುವಂತದ್ದು ಜೂಟ್ ಮೆಟೀರಿಯಲ್. ಹೌದು, ಬ್ಯಾಕ್ ಡ್ರಾಪ್ ಅಲ್ಲಿ. ಯಾಕೆಂದ್ರೆ ಎಲ್ಲಾರು ಸ್ಕ್ರೀನ್ ಯೂಸ್ ಮಾಡ್ಬಿಟ್ಟು ವಾಲ್ ಪೇಪರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ವಾಲ್ ಪೇಪರ್ ನಾವು ಯೂಸ್ ಮಾಡೋದ್ರಿಂದ ಓನ್ಲಿ ಒಂದ್ಸತಿ ಮಾತ್ರ ಯೂಸ್ ಮಾಡಬಹುದು. ಈ ಜೂಟ್ ಅಲ್ಲಿ ಪ್ಲೇನ್ ವೈಟ್ ಇರೋದ್ರಿಂದ, ಮತ್ತೆ ಇದಕ್ಕೇನು ಅಂದ್ರೆ ನಾನು ಕ್ಯಾನ್ವಾಸ್ ಮಾಡಿದೀನಿ, ಸ್ಟಿಫ್ ಆಗಿರುತ್ತೆ. ನೀವು ಏನೇ ಗಾರ್ಲ್ಯಾಂಡ್ಸ್ ಆಗ್ಲಿ ಬ್ಯಾಕ್ ಡ್ರಾಪ್ ಆಗ್ಲಿ ಇದ್ರಿಂದ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಬ್ಯಾಕ್ ಡ್ರಾಪ್ ನಿಮ್ಗೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ತೋರಣ ಮತ್ತೆ ಮೇಲ್ಗಡೆ ಇಟ್ಟಿರೋದೆಲ್ಲ ಹೌದು, ಅದು ದೇವರುಗಳು ಮೋಟಿವ್ಸ್ ಮಾಡಿದೀವಿ. ಅದು ಡಿಫ್ರೆಂಟ್ ಆಗಿ ಡ್ಯಾನ್ಸಿಂಗ್ ಡಾಲ್ಸ್, ಕಳಸ, ವೆಂಕಟೇಶ್ವರ ಸ್ವಾಮಿ ಡಿಫ್ರೆಂಟ್ ಆಗಿರುತ್ತೆ. ಸರ್, ನಂಗೆ ಇದು ತುಂಬಾ ಇಷ್ಟ ಆಯ್ತು, ತುಂಬಾ ನ್ಯಾಚುರಲ್ ಆಗಿ ಕಾಣ್ತಿದೆ. ಇದೇನಿದು ಹೊಸದಾಗಿ ಕಾಣ್ತಿದೆ? ಕ್ರೀಪರ್ಸ್ ಅಂತ. ಇದು ನ್ಯಾಚುರಲ್ ರೋಸಸ್ ತರನೇ ಕಾಣಿಸುತ್ತೆ, ಬಟ್ ಇದರಲ್ಲಿ ನಿಮ್ಗೆ 4 ಕಲರ್ಸ್ ಅವೈಲೇಬಲ್ ಇದೆ. ನಿಮ್ಗೆ ನ್ಯಾಚುರಲ್ ರೋಸ್ ಇವಾಗ ಗಿಡದಲ್ಲಿ ಯಾವ ರೀತಿ ಬರುತ್ತೋ ಆ ತರ ಕಾಣುತ್ತೆ. ಮತ್ತೆ ಬ್ಯಾಕ್ ಡ್ರಾಪ್ ಯೂಸ್ ಮಾಡಬಹುದು, ಮತ್ತೆ ಡಿಫ್ರೆಂಟ್ ಆಗಿ ಎಲ್ಲಾ ಕಡೆ ಯೂಸ್ ಮಾಡಬಹುದು ಡೆಕೋರೇಷನ್ ಪರ್ಪಸ್. ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ಬರೀ ಲಕ್ಷ್ಮಿ ಕೂರ್ಸೋದಲ್ದಿರೇನೆ ನಿಮ್ಮ ಮನೇಲಿರೋ ಫೋಟೋ ಫ್ರೇಮ್ಸ್ಗೆ ನೀವು ಯಾವ ಥರ ಹೂವಿನ ಅಲಂಕಾರ ಮಾಡ್ಕೋಬೋದು ಅಂತಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಸರ್, ಇಲ್ಲಿ ಸಾಯಿಬಾಬಾ ಫೋಟೋಗೆ ಡೆಕೋರೇಟ್ ಮಾಡಿದ್ದೀರಾ, ಮತ್ತೆ ಇಲ್ಲಿ ಸಾಯಿಬಾಬಾನ ಕೂರಿಸಿದ್ದೀರಾ, ಇದ್ರ ಬಗ್ಗೆ ಹೇಳ್ತೀರಾ? ಮೇಡಮ್, ಇವಾಗ ನಾವು ತುಂಬಾ ಡಿವೋಟೀಸ್ ಅಂತ ನಿಮ್ಗೂ ಗೊತ್ತು, ನಾವು ದೇವಸ್ಥಾನ ಇದೆ ಅಂತೆಲ್ಲ ಹೇಳಿದೀನಿ. ಯಾಕೆಂದ್ರೆ ಗುರುಗಳು ಇವಾಗ ಗುರುಪೌರ್ಣಿಮೆ ಹತ್ರ ಬರ್ತಾ ಇದೆ, ಎಲ್ಲಾರ್ಗು ಚಿಕ್ಕ ಐಡಲ್ ಮನೆಯಲ್ಲಿ ಇರುತ್ತೆ. ಯಾವ ರೀತಿ ಮೆಟಲ್ ಹಾರ್ಚ್ ನ ಯೂಸ್ ಮಾಡಿ ನಾವು ಇದನ್ನ ಡೆಕೋರೇಷನ್ ಮಾಡಬಹುದು ಗುರುಗಳಿಗೆ ಅಂತ ಹೇಳ್ಬಿಟ್ಟು ನಾನು ಇದೊಂದು ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಡಿಸ್ಪ್ಲೇ ಮಾಡಿದ್ದೀನಿ.
ಕೆಲವ್ರ ಮನೇಲಿ ಸ್ಪೇಸ್ ತುಂಬ ಚಿಕ್ಕದಿರುತ್ತೆ, ಪುಟ್ಟದಾಗಿ ಕೂರಿಸ್ತಾರೆ ಲಕ್ಷ್ಮಿನ. ಸೊ ಅಂಥವ್ರಿಗೋಸ್ಕರ ಈ ಬ್ಯಾಕ್ ಡ್ರಾಪ್ ಸೆಟ್ ಮಾಡಿದ್ದೀರಾ? ಹೌದು ಮೇಡಮ್. ಇವನ್ ನೋಡಿ ನನ್ನ ಫೋಟೋಸ್ನಲ್ಲಿ ನಾನು ಹೇಳಿದೆ ಪ್ರತಿ ವರ್ಷದಂತೆ ಈ ವರ್ಷನೂ ಫೋಟೋಸು ಅಂದರೆ ಡಿಫ್ರೆಂಟ್ ಚೈನ್ ಮಾಡ್ತೀವಿ. 2 days ಒಂದ್ಸತಿ ನಾವು ಕಾನ್ಸೆಪ್ಟ್ ಚೈನ್ ಮಾಡ್ತೀವಿ. ಇನ್ನೊಂದು ಮೆಟಲ್ ಹಾರ್ಚ್ನ ಯೂಸ್ ಮಾಡಿ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು, ಚಿಕ್ಕದಾಗಿ ಮತ್ತೆ ದೇವಿ ಹೈಡಲ್ ಇದ್ರೆ ಅದನ್ನ ಹೈಡಲ್ನ ಇಡ್ಬೋದು, ಮತ್ತೆ ಅಲ್ಲಿ ನಾನು ಕಳ್ಸ ತೋರಿಸಿದೀನಿ ಆ ತರ ಯೂಸ್ ಮಾಡ್ಬೋದು. ಸೊ ಅದೇ ಬನಾನಾ ಬ್ಯಾಕ್ ಡ್ರಾಪ್ ನ ಇಲ್ಲಿ ಚಿಕ್ಕದಾಗಿ ಡಿಸ್ಪ್ಲೇ ಮಾಡಿ ನಾವು ತೋರಿಸ್ತಾ ಇದೀವಿ. ಸೊ ಅದು ಸಿಂಗಲ್ ಪೀಸ್ ಬರುತ್ತೆ ಸರ್? ಹೌದು ಮೇಡಮ್, ಇಂಡಿವಿಜುವಲ್ ಪೀಸಸ್ ಬರುತ್ತೆ. ಕಸ್ಟಮರ್ಸ್ ಅವ್ರ ಮೆಜರ್ಮೆಂಟ್ಸ್ ವೈಸ್ ಅದನ್ನ ಪರ್ಚೇಸ್ ಮಾಡ್ತಾರೆ. ಯಾಕೆಂದ್ರೆ ಅದು ಮತ್ತೆ ರೀಯೂಸಬಲ್ ನಿಮ್ಗೆ. ಯಾಕೆಂದ್ರೆ ಯೂಸ್ ಮಾಡಿ ಮತ್ತೆ ತೆಗ್ದಿಟ್ಟು ರಂಗೋಲಿಗೆ ಯೂಸ್ ಮಾಡ್ಬೋದು, ಬ್ಯಾಕ್ ಡ್ರಾಪ್ ಯೂಸ್ ಮಾಡ್ಬೋದು. ಅದನ್ನ ಪ್ರತಿ ಡಿಫ್ರೆಂಟ್ ಆಗಿ ಅದನ್ನ ಯೂಸ್ ಮಾಡಿ ಡೆಕೋರೇಟ್ ಮಾಡ್ಬೋದು. ವೀಕ್ಷಕರೇ, ನನಗೆ ಎಲ್ಲ ಐಟಮ್ಸ್ ನೋಡ್ತಾ ಒಂದು ತುಂಬ ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಕಾಣೋದು ಒಂದು ಕಾಣಿಸ್ತಿದೆ. ಸೊ ಸರ್ನ ಕೇಳೋಣ ಇದೇನು ಅಂತ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ. ಸರ್ ಏನಿದು ಸರ್? ಒಂಥರ ಟಚ್ ಅಂಡ್ ಫೀಲ್ಗೂ ಅಷ್ಟೇ ಇದೊಂಥರ ಡಿಫ್ರೆಂಟ್ ಆಗಿದೆ. ಮೇಡಮ್ ಇದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಲೋಟಸ್, ದೇವಿ ಕೈಗೆ ಇಡುವಂತದ್ದು. ಬಟ್ ಎಲ್ಲರೂ ಡಿಫ್ರೆಂಟ್ ಆಗಿ ಲೋಟಸ್ ಯೂಸ್ ಮಾಡ್ತಾರೆ. ಬಟ್ ಇದು ಒಂದು ಕ್ಲೇ ಲೋಟಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮೇಡಮ್ ಈ ಲೋಟಸ್ ಎಲ್ಲ. ಕ್ಲೇ ಲೋಟಸ್ ಇದು ಸರ್? ಇದು ಅದು ನಾವು ಜಾಸ್ಮಿನ್ ಬರ್ಡ್ಸ್ ತಗೊಂಡು ಅದನ್ನ ನಾವೇ ಡಿಫ್ರೆಂಟ್ ಆಗಿ ಮಾಡಿರುವಂತಹ ಲೋಟಸ್. ತುಂಬಾ ಚೆನ್ನಾಗಿದೆ ಸರ್ ಇದು. ಮೇಡಮ್ ಇದು ನಾವು ಇವಾಗೆಲ್ಲ ಜಾನೂರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಾನು ಇದು ಒಂದು ಪೀಠವನ್ನ ಕಳ್ಸ ಇಡೋದಕ್ಕೆ ಮತ್ತೆ ನೀವು ಈವೆಂಟ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಒಂದು ನಾವು ತುಂಬಾ ಚೆನ್ನಾಗಿ ಲುಕ್ ಆಗಿ ಕಾಣುತ್ತೆ. ಹೌದು, ಇದು ಚೆನ್ನಾಗಿದೆ ಸರ್, ತುಂಬಾ ಪ್ಲೆಸೆಂಟ್ ಆಗಿ ಕಾಣ್ತಿದೆ ಇದನ್ನು. ಮತ್ತೆ ಇಲ್ಲಿ ಇನ್ನೊಂದು ಐಟಮ್ ನೋಡಿದೆ, ಇದನ್ನ ಹೆಂಗ್ ಯೂಸ್ ಮಾಡೋದು? ಮೇಡಮ್ ಇದನ್ನ ಬ್ಯಾಕ್ ಡ್ರಾಪ್ ಯೂಸ್ ಮಾಡಬಹುದು. ನೀವು ಬ್ಯಾಕ್ ಡ್ರಾಪ್ ಯೂಸ್ ಮಾಡಿದ್ಮೇಲೆ ಯಾವ್ದಾದ್ರು ಕ್ಲಾತ್ ಹಾಕ್ಬಿಟ್ಟು ಇದನ್ನ ಅಲ್ಲ ಹಾಕಿದ್ರೆ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದನ್ನ ದೀಪಕ್ಕೂ ಕಟ್ಟಬಹುದು. ನಾವು ದೀಪ ಕಂಬ ದೊಡ್ಡದಿದೆ ಅಂದ್ರೆ ಆ ದೀಪಕ್ಕೂ ನಾವು ಇದರ ಟೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಗರ್ಲ್ಸ್ ಇವ್ರು ಹೇಳ್ತಿರೋದು ಬ್ಯಾಕ್ ಡ್ರಾಪ್ ಯೂಸ್ ಮಾಡ್ಬೋದು ಅಂತ. ಬಟ್ ನಾನು ಆಸ್ ಅ ಮೇಕಪ್ ಆರ್ಟಿಸ್ಟ್ ನನ್ನ ಕಣ್ಣಿಗೆ ಇದು ಹೆಂಗೆ ಕಾಣ್ತಿದೆ ಅಂದರೆ ಹೇರ್ಸ್ಗೆ ಹಾಕೋಬೋದು. ಈ ಥರ ನೋಡಿ, ಈ ಥರ ಹೇರ್ಸ್ಗೆ ಹಾಕೋಬೋದು ಅಂತ ನನಗನ್ಸ್ತಿದೆ. ಸೊ ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೀವು ಹೇರ್ಸ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಬ್ಯಾಕ್ ಡ್ರಾಪಿಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅಲ್ವಾ ಸರ್? ತುಂಬ ಚೆನ್ನಾಗಿದೆ ಮೇಡಮ್. ಸರ್ ಇಲ್ಲಂತೂ ವೆರೈಟೀಸ್ ಆಫ್ ಆರ್ಚಸ್ ಇದೆ. ಆ್ಯಂಡ್ ಇದರಲ್ಲಿ ತುಂಬ ಇಷ್ಟ ಆಗಿದ್ದಂದ್ರೆ ನನಗೆ ಈ ಆರ್ಚು. ಸೊ ಆರ್ಚಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಡಮ್. ಇದು ನಾನು ಮೆಟಲ್ ಆರ್ಚಸ್ಗೆ ಇದನ್ನ ತುಂಬಾ ಡಿಫರೆಂಟ್ ಆಗಿ ಮಾಡಿದ್ದೀನಿ ಇದನ್ನ. ಯಾಕೆಂದ್ರೆ ಎಲ್ಲರೂ ದೇವ್ರನ್ನ ಕುಣಿಸೋದಕ್ಕೆ ತುಂಬಾ ದೊಡ್ಡ ದೇವ್ರಿಗೂ ಈ ತರ ಆರ್ಚಸ್ ಇದೆ, ಚಿಕ್ಕ ದೇವ್ರಿಗೂ ಈ ತರ ಆರ್ಚಸ್ ಮಾಡಿದ್ದೀನಿ. ಫೋಟೋಸ್ ಮತ್ತೆ ವಿಡಿಯೋಸ್ಗೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ತುಂಬಾ ನ್ಯಾಚುರಲ್ ಆಗಿ ಕಾಣ್ತಿದೆ ಸರ್. ಹೌದು ಮೇಡಮ್. ಅಂದ್ರೆ ಇವಾಗ ದೊಡ್ಡ ಹಾರ್ಚ್ ಕೇಳ್ತಾರಲ್ವಾ, ದೊಡ್ಡ ಹಾರ್ಚ್ ಕೇಳೋರ್ಗೆಲ್ಲ ನಾನು ಇದು ಒಂಥರ ಡಿಫ್ರೆಂಟ್ ಆಗಿರ್ಬೇಕು ಅಂತ ಕೇಳಿದ್ದೀನಿ. ಮತ್ತೆ ತಿರುಮಲ ಸ್ಟೈಲ್ ಅಲ್ಲಿ ಬೇಕು ಅಂತಂದ್ರೆ ಆ ಲಾಸ್ಟ್ ಅಲ್ಲಿ ಇದೆ ನೋಡಿ, ಮಲ್ಟಿ ಕಲರ್ಸ್ ತಿರುಮಲ ಸ್ಟೈಲ್ ಆಯ್ತು. ಇದನ್ನ ನೋಡಿ ಮೇಡಮ್, ಇದನ್ನು ಅಷ್ಟೇ ಮೆಟಲ್ ಹಾರ್ಚ್ಗೆ ಯೂಸ್ ಮಾಡಿದ್ದೀನಿ. 24 inches ಹೈಟ್ ಇರುತ್ತೆ ಇದು ನಿಮ್ಗೆ. ಬಟ್ ಈ ತರ ಗಾರ್ಲ್ಯಾಂಡ್ಸ್ ನಿಮ್ಮ ಹತ್ರ ಇದ್ರೂನು ಈ ತರ ಮಲ್ಟಿ ಕಲರ್ ಅಂದ್ರೆ ತಿರುಮಲ ಸ್ಟೈಲ್ ಅಲ್ಲಿ ನೀವು ಒಂದು ಬ್ಯಾಕ್ ಡ್ರಾಪ್ ಮಾಡಿ ನೋಡ್ಬೋದು. ತಿರುಮಲ ಸ್ಟೈಲ್ ಅಲ್ಲಿ ಪ್ರಭಾವಳಿಗಳು ತುಂಬಾ ಜನ ಕೇಳ್ತಾರೆ ಲಕ್ಷ್ಮಿ ಹಿಂದ್ಗಡೆ ಯಾವ ತರ ಬೇಕು ಅಂತ. ಈ ತರ ಗಾರ್ಲ್ಯಾಂಡ್ಸ್ ಯೂಸ್ ಮಾಡಿ ಮೆಟಲ್ ಹಾರ್ಚ್ಗೆನೆ ಈ ತರ ಡೆಕೋರೇಟ್ ಮಾಡ್ಕೋಬಹುದು. ಚೆನ್ನಾಗಿದೆ ಸರ್. ಎಲ್ಲ ಬ್ಯಾಕ್ ಡ್ರಾಪ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಎಲ್ಲರೂ ಗ್ರ್ಯಾಂಡ್ ಆಗಿರೋದು ಇಷ್ಟಪಡಲ್ಲ, ಕೆಲವ್ರು ಇರ್ತಾರೆ ತುಂಬಾ ಸಿಂಪಲ್ ಇಷ್ಟಪಡೋರು. ಮೇ ಬಿ ಅಂಥವ್ರಿಗೆ ಇದು ಇಷ್ಟ ಆಗ್ಬೋದಲ್ವಾ ಸರ್? ಹೌದು ಮೇಡಮ್. ಇದು ಒಂದು ನನ್ನ ಲೋಟಸ್ ಕಾನ್ಸೆಪ್ಟ್ ಅಲ್ಲಿ ಸಿಂಪಲ್ ಆಗಿ ಬೇಕು ಅಂದ್ರೆ ಬ್ಯಾಕ್ ಡ್ರಾಪ್ ಹಾಕಿ ಡಾರ್ಕ್ ಕಲರ್ಸ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಲೋಟಸ್ ಅಲ್ಲಿ ಇದು ಮಾಡಿರುವಂತಹ ತುಂಬಾ ಚೆನ್ನಾಗಿ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ ಇದು. ನೋಡಿ, ಎಲ್ಲರಿಗೂ ಇದು ಮೆಟಲ್ ಹಾರ್ಚಸ್ ನಾನು ಹೇಳ್ತಾ ಇದ್ದೆ. ಮೆಟಲ್ ಹಾರ್ಚಸ್ನ ನೀವು ಯೂಸ್ ಮಾಡೋದ್ರಿಂದ ಈಗ ದೇವರಿಗೆ ಆರತಿಗಳು ಮಾಡಬೇಕು, ನಿಮ್ಮ ಊರ ಹಬ್ಬ ನಡೀತಾ ಇರುತ್ತೆ, ಆ ಟೈಮಲ್ಲಿ ಎಲ್ಲರಿಗೂ ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಆರತಿಗಳನ್ನ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ, ಈ ಮೆಟಲ್ ಹಾರ್ಚಸ್ ಏನಕ್ಕೆ ಮಾಡಿಸಿದ್ದೀನಿ ಅಂದರೆ ಇದು ಎಲ್ಲ ಸೈಜಸಲ್ಲೂ ಅವೈಲೇಬಲ್ ಇದೆ. ನೀವೊಂದು ಬೆಳ್ಳಿ ತಟ್ಟೆ ಇಟ್ಬಿಟ್ಟು ಅದರಲ್ಲಿ ಇದನ್ನು ಇಟ್ಟು ಇದಕ್ಕೆ ನೀವು 2 side ಗಮ್ ಹಾಕ್ಬಿಟ್ಟು ಒರಿಜಿನಲ್ ಫ್ಲವರ್ಸ್ನ ಯೂಸ್ ಮಾಡ್ಬೋದು. ಮತ್ತು ಅದಾದಮೇಲೆ ನಿಮಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡ್ಬೋದು, ಮತ್ತು ರಿಮೂವ್ ಮಾಡಿ ನೀವು ಎತ್ತಿಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ವೀಕ್ಷಕರೇ, ಇಲ್ಲೊಂದು ಸನ್ಫ್ಲವರ್ಸ್ದು ದೊಡ್ಡ ಬಾಕ್ಸಲ್ಲಿದೆ. ನಾನು ಅದನ್ನ ಎತ್ತಿ ನಮ್ಮ ವೀಕ್ಷಕರಿಗೆ ತೋರಿಸ್ಲೇಬೇಕು ಅಂತ ತೋರಿಸ್ತಿದ್ದೀನಿ. ಸೊ ಸನ್ಫ್ಲವರಲ್ಲಿ ನೀವೇನಾದ್ರು ಡೆಕೋರೇಟ್ ಮಾಡಬೇಕು ಅಂತಿದ್ರೆ ಬೇಗ ಬನ್ನಿ, ಸ್ಟಾಕ್ ಕಮ್ಮಿ ಇದೆ, ತೊಗೊಂಡು ಹೋಗಿ ಬೇಗ.
ಸ್ಕೆಡ್ಯೂಲ್ ಅಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ನಮಗೋಸ್ಕರ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ವೆರಿ ಕ್ಲೀನ್ ಆ್ಯಂಡ್ ಟೈಡಿ. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಮ್ಮ ವಿಡಿಯೋಗೋಸ್ಕರ ಇಷ್ಟು ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮೇಡಮ್. ನಿಮಗೂ ಅಷ್ಟೇ ನಮ್ಮ ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ ಇರೋ ತನಕ ನೀವೇ ವಿಡಿಯೋ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋವರ್ಸ್ ಇದ್ರೂ ಬಟ್ ಎಲ್ಲರೂ ರೋಹಿಣಿ ಮೇಡಮ್ ವಿಡಿಯೋ ಬೇಕು ನಮಗೆ, ಇನ್ನೂ ಯಾಕೆ ಕಳಿಸಿಲ್ಲ ನೀವು ಅಂತ ಕೇಳ್ತಾ ಇದ್ರು. ಬಟ್ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಬೇಕು, ಪಾಪ ಎಲ್ಲರೂ ಪರ್ಚೇಸ್ ಮಾಡಲಿ ಅಂತ. ಬಟ್ ಆಫ್ಲೈನು ಆನ್ಲೈನ್ ಎರಡೂ ಇರುತ್ತೆ. ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡಿ, ಬಂದು ಎಲ್ಲರೂ ದೇವ್ರನ್ನ ನೋಡಿ ಅವ್ರಿಗೆ ಯಾವ್ದು ಇಷ್ಟ ಬೇಕೋ ಅದನ್ನು ತೊಗೊಂಡೋಗ್ಲಿ. ಏಕೆಂದರೆ ಆನ್ಲೈನಲ್ಲಿ ನಾವು ಪ್ರತಿಯೊಂದನ್ನು ತೋರ್ಸೋಕ್ಕಾಗಲ್ಲ. ಬಟ್ ಆಫ್ಲೈನ್ ಬಂದು ನೀವು ಎಲ್ಲ ಯಾವ ಥರ ಬೇಕೋ ನಿಮ್ಮ ಕಲರ್, ಸ್ಯಾರಿ ಕಲರು, ಬ್ಯಾಕ್ಡ್ರಾಪ್ ಕಲರು ನೀವು ಮ್ಯಾಚ್ ಮಾಡಿ ತೊಗೊಂಡೋಗಿ. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಥ್ಯಾಂಕ್ ಯು. ನಮ್ಮ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಅಷ್ಟೇ ತುಂಬ ತುಂಬ ಧನ್ಯವಾದಗಳು. ಪ್ರತಿ ವರ್ಷ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಡಿಫ್ರೆಂಟ್ ಕಂಟ್ರೀಸ್ಗೆಲ್ಲ ರೀಚ್ ಆಗ್ತಿದೆ ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂತಿದ್ದಾರೋ ಅವ್ರಿಗೆಲ್ಲ ವೀಡಿಯೋಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇದೆ ವಿಡಿಯೋ ಅಂತ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ.